ಕಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ಕಪಾಲಿನಿ ಕುಲಂಚ ಕುಲಧರ್ಮಂಚ ಮಾಂಚಪಾಲಯ ರಕ್ಷಮ. ನಿಮ್ಮೆಲ್ಲರಿಗೂ ಜಗನ್ಮಾತೆ ಕಾಳಿಕಾ ಪರಮೇಶ್ವರಿಯ ಒಂದು ಅನುಗ್ರಹದಿಂದ ಎಲ್ಲರೂ ಅತ್ಯುತ್ತಮವಾದಂತಹ ಆರೋಗ್ಯನ ಪಡೆದು ಉತ್ತಮೋತ್ತಮ ಅಭಿವೃದ್ಧಿ ಕಾಣುವಂತಾಗಲಿ ಅಂತ ಆಶಿಸ್ತಾ, ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರೋ ಹಾಗೆ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದೀರೋ ಈ ಕೂಡಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಒಂದು ಅತ್ಯುತ್ತಮವಾದ ವಿಡಿಯೋಗಳನ್ನ ನೋಡಿಕೊಂಡು ವಿಷಯನ ತಿಳ್ಕೊಳ್ಳಿಕ್ಕೆ ಸಹಾಯ ಆಗುವಂತದ್ದಾಗುತ್ತೆ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಮೂಲಕ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇವತ್ತಿನೊಂದು ವಿಷಯದಲ್ಲಿ ನವರಾತ್ರಿಯ ಕುರಿತಾದಂತ ಮಾತಾಡ್ತಾ ಇದೆ. ನವರಾತ್ರಿ ಯಾಕಪ್ಪ ಈಗ ಮಾತಾಡ್ತಾರೆ ಅನ್ನುವಂತ ವಿಷಯ ನಾವು ನೋಡೋದಾದ್ರೆ, ಒಂದು ವರ್ಷದಲ್ಲಿ 4 ನವರಾತ್ರಿಗಳು ಬರುತ್ತೆ. ಆದ್ರೆ ಹೆಚ್ಚಾಗಿ ನಾವು ಆಚರಿಸುವಂತದ್ದು ಒಂದು ದೊಡ್ಡ ನವರಾತ್ರಿಯನ್ನ. ಉಳಿದ 3 ಯಾವುದು ಅನ್ನುವಂತಹ ವಿಷಯ ನಾವು ನೋಡಿದ್ರೆ, ಒಟ್ಟು 4 ನವರಾತ್ರಿಗಳಲ್ಲಿ ಮೊದಲನೆಯದು ಚೈತ್ರ ನವರಾತ್ರಿ. ಚೈತ್ರ ಮಾಸದ ಆರಂಭದಲ್ಲಿ ಬರುವಂತಹ 9 ದಿನ ಏನಿರುತ್ತೋ ಅದು ಚೈತ್ರ ನವರಾತ್ರಿ. ನಂತರ ಬರುವಂತಹದ್ದು ಆಷಾಢ ನವರಾತ್ರಿ. ಆಷಾಢ ನವರಾತ್ರಿಯನ್ನ ಗುಪ್ತ ನವರಾತ್ರಿ ಅಥವಾ ವಾರಾಹಿ ನವರಾತ್ರಿ ಅಂತ ಕರೀತೇವೆ. ಹಾಗೆ ನಂತರ ಬರುವಂತಹದ್ದು ಶರದ್ ನವರಾತ್ರಿ. ಶರದ್ ನವರಾತ್ರಿಯಲ್ಲಿ ನಾವು ಹೆಚ್ಚಿನವಾಗಿ ಎಲ್ಲರೂ ನಾವು ವರ್ಷ ಪೂರ್ತಿ ಆಚರಿಸುವಂತಹದ್ದಾಗಿರುತ್ತೆ. ಕಡೆಯದಾಗಿ ಬರುವಂತಹದ್ದು ಮಾಘ ನವರಾತ್ರಿ. ಮಾಘ ನವರಾತ್ರಿ ಅಂತಂದ್ರೆ ಮಾಘ ಮಾಸದಲ್ಲಿ ಬರುವಂತಹ ನವರಾತ್ರಿಯನ್ನ ಮಾಘ ನವರಾತ್ರಿ ಅಂತ ಕರೀತೇವೆ. ಈ ಒಂದು ವಿಷಯದಲ್ಲಿ 3 ನವರಾತ್ರಿಗಳನ್ನ ನಾವು ಗುಪ್ತವಾಗಿ ಆಚರಣೆ ಮಾಡ್ತೇವೆ. ಅದನ್ನ ಗುಪ್ತ ನವರಾತ್ರಿ ಅಂತ ಕರೀತೇವೆ. ಒಂದನ್ನ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡ್ತೇವೆ. ಹಾಗಾಗಿ ಜನರಿಗೆ ವರ್ಷದಲ್ಲಿ 4 ನವರಾತ್ರಿ ಬರ್ತದೆ ಅಂತಂದ್ರೆ ಕೆಲವೊಬ್ರು ಅದು ಹೇಗೆ ಸಾಧ್ಯ ಅನ್ನುವಂತದ್ದನ್ನು ತಿಳ್ಕೊಳ್ತೀರ. ಇದು ನವರಾತ್ರಿ ಕುರಿತಾದಂತ ಒಂದು ಸಣ್ಣ ವಿಷಯ. ಈ ಒಂದು ವಿಷಯದಲ್ಲಿ ಇವತ್ತಿನ ಒಂದು ವಿಷಯದಲ್ಲಿ ನಾವು ನೋಡುವಂತದ್ದಾದ್ರೆ, ಯಾಕೆ ಈ ಒಂದು ವಿಡಿಯೋ ಅಥವಾ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳುವಂತ ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ನಾಳೆ ಅಮಾವಾಸ್ಯೆ ಅಂದ್ರೆ 14ನೇ ತಾರೀಕು ಜುಲೈ 14 ಅಮಾವಾಸ್ಯೆ. ಅಮಾವಾಸ್ಯೆ ಕಳೆದ ತಕ್ಷಣ 15ನೇ ತಾರೀಕಿಂದ ಆಷಾಢ ಮಾಸ ಆರಂಭ ಆಗ್ತಾ ಇದೆ. ಆಷಾಢ ಮಾಸ ಆರಂಭ ಆಗಿ ನಾನು ಹೇಳಿದೆ ಆಷಾಢ ನವರಾತ್ರಿ ಬರುವಂತಹದ್ದು ಅಥವಾ ವಾರಾಹಿ ನವರಾತ್ರಿ ಬರುವಂತಹದ್ದು ಅಂತ. ವಾರಾಹಿ ನವರಾತ್ರಿಯಲ್ಲಿ ಸೇಮ್ ನಾವು ಹೇಗೆ ಶರದ್ ನವರಾತ್ರಿಯಲ್ಲಿ ಘಟಸ್ಥಾಪನೆಯಿಂದ ಮಾಡಿ ದಶಮಿವರೆಗೆ ಆಚರಣೆ ಮಾಡ್ತೇವೋ ಅದೇ ರೀತಿಯಾಗಿ ಎಲ್ಲಾ ಗುಪ್ತ ನವರಾತ್ರಿಗಳು 9 ದಿನ ನಾವು ಅದೇ ರೀತಿಯಾಗಿ ಆಚರಣೆ ಮಾಡ್ತೇವೆ. 15ನೇ ತಾರೀಕು ಘಟಸ್ಥಾಪನೆ. ಅವತ್ತಿನ ದಿನ ನಾವು ತಾರಾದೇವಿಯನ್ನ, ಈ ಗುಪ್ತ ನವರಾತ್ರಿಯಲ್ಲಿ ನಾವು ಆಚರಣೆ ಮಾಡುವಂತಹದ್ದು ಮುಖ್ಯವಾಗಿ ವಾರಾಹಿ ದೇವಿಯನ್ನ ಅಥವಾ ದಶ ಮಹಾವಿದ್ಯೆಗಳು ಅಂತ ನಾವೇನ್ ಕರೀತೇವೋ ಆ ದಶ ಮಹಾವಿದ್ಯೆಗಳ ದೇವಿಯರನ್ನ ಆರಾಧನೆ ಮಾಡುವಂತಹದ್ದು. ಯಾರು ದಶ ಮಹಾವಿದ್ಯೆಗಳ ಬಗ್ಗೆ ತುಂಬಾ ಜನ ತಿಳ್ಕೊಂಡಿರ್ತೀರ ಅಥವಾ ಕೇಳಿರ್ತೀರ. ದಶ ಮಹಾವಿದ್ಯೆಗಳ ಒಂದು ದೇವಿಯರನ್ನ ನಾವು ಈ ಸಮಯದಲ್ಲಿ ಆರಾಧನೆ ಮಾಡ್ತೇವೆ. ಹಾಗಾಗಿ 15ನೇ ತಾರೀಕು ಘಟಸ್ಥಾಪನೆಯ ದಿನ. ಘಟಸ್ಥಾಪನೆಯಲ್ಲಿ ನಾವು ಆಚರಣೆ ಮಾಡುವಂತದ್ದು ಅವತ್ತು ಮೊದಲನೇ ದಿನ ತಾರಾದೇವಿಯನ್ನ ಮೊದಲನೇದಾಗಿ ಆಚರಣೆ ಮಾಡ್ತೇವೆ. ತಾರಾದೇವಿಯಿಂದ ನಮಗೆ ಇಷ್ಟಾರ್ಥಗಳು ಪ್ರಾಪ್ತಿಯಾಗುವಂತಹದ್ದನ್ನ ಗಮನಿಸಬಹುದು. ತಾರಾದೇವಿ ನಾವು ಇತ್ತುಕೊಂಡಂತ ಎಲ್ಲ ಇಚ್ಛೆಗಳನ್ನ ನಮಗೆ ಪೂರೈಸಿಕೊಳ್ಳುವಂತೆ ಮಾಡ್ತಾಳೆ. ತಾರಾದೇವಿ ಆರಾಧನೆ ಮಾಡಬಹುದು. ಅಂದ್ರೆ 15ನೇ ತಾರೀಕು. ಇನ್ನು 16ನೇ ತಾರೀಕು ಬಂದು ತ್ರಿಪುರ ಸುಂದರಿ, ಮಾತಾ ತ್ರಿಪುರ ಸುಂದರಿಯ ಒಂದು ಆಚರಣೆಯನ್ನ ಮಾಡ್ತೇವೆ. ಅವಳ ದಿನವನ್ನ ತ್ರಿಪುರ ಸುಂದರಿ ಅಂತಂದ್ರೆ ಬಾಲಾ ತ್ರಿಪುರ ಸುಂದರಿ, ರಾಜರಾಜೇಶ್ವರಿ ಅಂತ ನಾವು ಕರೀತೇವೆ. ರಾಜರಾಜೇಶ್ವರಿಯಿಂದ ನಾವು ಸಕಲ ಐಶ್ವರ್ಯವನ್ನ ಪಡೆಯುವಂತಹ ಎಲ್ಲ ಯೋಗಗಳನ್ನ ತ್ರಿಪುರ ಸುಂದರಿ ಅಥವಾ ರಾಜರಾಜೇಶ್ವರಿ ನಮಗೆ ಕರುಣಿಸ್ತಾಳೆ. ಇನ್ನು 17ನೇ ತಾರೀಕು ಅಂದ್ರೆ 3ನೇ ದಿನಕ್ಕೆ ನಾವು ಭುವನೇಶ್ವರಿಯನ್ನ ಕೂಡ ಆರಾಧನೆ ಮಾಡ್ತೇವೆ. ಭುವನೇಶ್ವರಿ ಕೂಡ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವಲ್ಲಿ ನಮಗೆ ಸಂಪೂರ್ಣವಾಗಿ ಎಲ್ಲ ಇಷ್ಟಗಳನ್ನು ಈಡೇರಿಸಿಕೊಳ್ಳುವಂತಹ ಒಂದು ಯೋಗಗಳನ್ನ ಕೊಡುವಂತಹ ಒಂದು ದಶಮಹಾವಿದ್ಯೆಯಲ್ಲಿ ಒಂದು ವಿದ್ಯೆ. ಹಾಗೆ 18ನೇ ತಾರೀಕು 4ನೇ ದಿನಕ್ಕೆ ನಾವು ಭೈರವಿಯನ್ನ ಆಚರಣೆ ಅವತ್ತು ಭೈರವಿಯ ಒಂದು ಪೂಜೆಯನ್ನ ಮಾಡ್ತೇವೆ. ಭೈರವಿ ನಮಗೆ ಏನ್ ಮಾಡ್ತಾಳೆ? ಭೈರವಿಯಿಂದ ನಾವು ಎಲ್ಲ ಕಷ್ಟಗಳನ್ನ ದೂರ ಮಾಡಿಕೊಳ್ಳುವಂತಹದ್ದು, ಭಯಗಳನ್ನ ನಿವಾರಣೆ ಮಾಡುವಂತಹದ್ದು ಭೈರವಿಯಿಂದ ಸಿಗುವಂತಹ ಒಂದು ಶಕ್ತಿ. ನಾವು ಭೈರವಿ ಆಚರಣೆ ಒಂದು ಪೂಜೆಯನ್ನು ಮಾಡೋದರಿಂದ ಎಲ್ಲ ಕಷ್ಟಗಳಿಂದ ಹಾಗೆ ಇರುವಂತಹ ಎಲ್ಲ ಹೆದರಿಕೆಗಳಿಂದ ನಾವು ದೂರ ಆಗ್ತೇವೆ ಅನ್ನುವಂತಹದ್ದು ನಾವಿಲ್ಲಿ ಗಮನಿಸಬಹುದು. ಇನ್ನು 19ನೇ ತಾರೀಕು ಚಿನ್ನಮಸ್ತ.
ಚಿನ್ನಮಸ್ತಾ ದೇವಿಯ ಒಂದು ಆಚರಣೆ. ಚಿನ್ನಮಸ್ತ ಅಂತಂದ್ರೆ ಏನು? ತನ್ನ ಸ್ವಂತ ಕುತ್ತಿಗೆಯನ್ನ ಕಡಿದು ತನ್ನ ಜೊತೆಗಿರುವಂತಹ ಉಪದೇವತೆಗಳಿಗೆ ತನ್ನ ರಕ್ತವನ್ನೇ ಕುಡಿಸ್ತಾ ಇರುವಂತಹ ಒಂದು ದೇವಿ. ಚಿನ್ನಮಸ್ತಾಳ ಒಂದು ರೂಪವನ್ನು ನೀವು ನೋಡಿದ್ರೆ ತನ್ನ ಸ್ವಂತ ಕುತ್ತಿಗೆಯನ್ನು ಕಡಿದು ಅಲ್ಲಿಂದ ಚಿಮ್ಮುತ್ತಾ ಇರುವಂತಹ ರಕ್ತವನ್ನ ಶಾಕಿನಿ ಡಾಕಿನಿ ಹಾಗೆ ಸ್ವತಃ ತಾನೇ ಆ ರಕ್ತದ ಚಿಲುಮೆಯನ್ನು ಕುಡಿತಾ ಇರುವಂತಹ ಒಂದು ಚಿತ್ರ ನಿಮಗೆ ಕಂಡು ಬರುತ್ತದೆ. ಅಂದ್ರೆ ಈ ಎಲ್ಲ ಚಿನ್ನಮಸ್ತಾಳ ಒಂದು ಪೂಜೆಯಿಂದ ನಮಗೆ ಧೈರ್ಯ ಹಾಗೆ ಶತ್ರುನಾಶಗಳನ್ನ ಮಾಡಲಿಕ್ಕೆ ಸುಲಭವಾಗುವಂತಹ ಎಲ್ಲ ಶಕ್ತಿಗಳು ದೊರೆಯುವಂತಾಗ್ತದೆ. ಇನ್ನು 6ನೇ ದಿನ ಅಂದ್ರೆ 20ನೇ ತಾರೀಕು ನಾವು ನೋಡುವಂತಹದ್ದು ಧೂಮಾವತಿ. ಧೂಮಾವತಿಯನ್ನ ನೀವು ನೋಡಿದ್ರೆ ಇದು ನಿಜವಾಗ್ಲೂ ದೇವಿ ಅಥವಾ ಇದೊಂದು ವಿದ್ಯೆ ಅಂತ ಕೇಳಬಹುದು. ಆ ರೀತಿಯಾದಂತಹ ಒಂದು ರೂಪ ದೇವಿಯ ರೂಪ. ಧೂಮಾವತಿ ಏನಪ್ಪಾ? ಒಂದು ಹಣ್ಣು ಮುದುಕಿಯ ಒಂದು ರೂಪದಲ್ಲಿರುವಂತಹವಳು. ಅಂದ್ರೆ ಜಗತ್ತಿನ ಎಲ್ಲ ನಾವು ಭೋಗ ಭಾಗ್ಯಗಳನ್ನ ತ್ಯಜಿಸಿ ನಶ್ವರ ಅಂದ್ರೆ ಇನ್ನು ನನಗೆ ಮುಕ್ತಿಯ ಮಾರ್ಗ ಅನ್ನುವಂತಹ ಮುಕ್ತಿ ಮಾರ್ಗವನ್ನ ತೋರುವಂತವಳೆ ಧೂಮಾವತಿ. ಧೂಮಾವತಿ ಆರಾಧನೆಯಿಂದ ನಮಗೆ ಮುಕ್ತಿ ಮಾರ್ಗವನ್ನ ನಮಗೆ ಸಿಗ್ತದೆ. ಇದು 6ನೇ ದಿನ ಅಂದ್ರೆ 20ನೇ ತಾರೀಕು ಆಚರಣೆ ಮಾಡುವಂತಹದ್ದು. ಇನ್ನು 7ನೇ ದಿನ ಅಂದ್ರೆ 21ನೇ ತಾರೀಕು ಬಗಲಾಮುಖಿ. ಬಗಲಾಮುಖಿ ಬಗ್ಗೆ ಕೇಳಿರಬಹುದು. ಶತ್ರುನಾಶಕ್ಕೆ ಇರುವಂತಹ ಅತ್ಯಂತ ಪ್ರಬಲವಾದ ಶಕ್ತಿ ದೇವತೆ ಬಗಲಾಮುಖಿ. ಬಗಲಾಮುಖಿ ಆರಾಧನೆ ನಾವು ಮಾಡಿದ್ದೇ ಹೋದಾದರೆ ಶತ್ರುನಾಶವನ್ನ ಮಾಡ್ತಾಳೆ ಅಥವಾ ಶತ್ರು ಸ್ತಂಭನವನ್ನ ಮಾಡ್ತಾಳೆ. ಅಲ್ಲಿ ಬಗಲಾಮುಖಿಯ ಒಂದು ವಿಚಾರವನ್ನ ನಾವು ಅಥವಾ ಫೋಟೋವನ್ನ ನಾವು ನೋಡಿದಾಗ ನಿಮಗಲ್ಲಿ ಕಂಡು ಬರುವಂತಹದ್ದು ರಾಕ್ಷಸನ ನಾಲಿಗೆಯನ್ನ ಹಿಡಿದು ಹಳದಿ ಬಟ್ಟೆಯಲ್ಲಿ ನಿಂತಹ ದೇವಿ ಸ್ವರೂಪ. ರಾಕ್ಷಸ ಅಂತ ಅವನ ನಾಲಿಗೆಯನ್ನು ಹಿಡಿದಿರ್ತಾಳೆ. ಅಂದ್ರೆ ಇನ್ನು ಯಾವುದೇ ರೀತಿಯಾದಂತಹ ಪ್ರಯೋಗಗಳನ್ನ ಮಾಡಬಾರದು ಅನ್ನುವಂತಹದ್ದು. ಹಾಗಾಗಿ ಶತ್ರುನಾಶಕ್ಕೆ ಶತ್ರು ಸ್ತಂಭನಕ್ಕೆ ಇರುವಂತಹ ಅತಿ ಮುಖ್ಯವಾದಂತಹ ಶಕ್ತಿಯೇ ಬಗಲಾಮುಖಿ. ಇನ್ನು 8ನೇ ದಿನ ಅಂದ್ರೆ ಜುಲೈ 22ನೇ ತಾರೀಕು ನಾವು ಮಾತಂಗಿಯನ್ನ ಆರಾಧನೆ ಮಾಡ್ತೇವೆ. ಮಾತಂಗಿಯನ್ನ ನೀಲ ಸರಸ್ವತಿ ಅಂತ ಕರಿತೇವೆ. ಕೈಯಲ್ಲಿ ವೀಣೆಯನ್ನ ಹಿಡಿದು ಒಂದು ಗಿಳಿಯನ್ನ ಕೈಯಲ್ಲಿ ಹಿಡುವಂತಹ ಒಂದು ದೇವಿ ಸ್ವರೂಪ. ಸಕಲವಾದಂತಹ ಸಂಗೀತ ವಿದ್ಯೆಗಳಿಗೆ ಅಧಿದೇವತೆ ಮಾತಂಗಿ ನೀಲ ಸರಸ್ವತಿ. ಶ್ರೀದೇವಿಯನ್ನ ನೀಲ ಸರಸ್ವತಿಯನ್ನ ಅಥವಾ ಮಾತಂಗಿಯನ್ನ ಆರಾಧನೆಯನ್ನ ಮಾಡಿದ್ರೆ ನಮಗೆ ವಿದ್ಯೆ ಬುದ್ಧಿ ಹಾಗೆ ಸಂಗೀತ ಜ್ಞಾನದಲ್ಲಿ ಹೆಚ್ಚಿನ ಒಂದು ಶಕ್ತಿಯನ್ನ ಆ ದೇವಿ ನಮಗೆ ಅನುಗ್ರಹಿಸ್ತಾಳೆ ಅನ್ನುವಂತಹ ನಾವಿಲ್ಲಿ ಗಮನಿಸಬಹುದು. ಇನ್ನು 9ನೇದು ನವರಾತ್ರಿಯಲ್ಲಿ 9ನೇ ದಿನ ನಾವು ಆಚರಣೆ ಮಾಡುವಂತಹದ್ದು ಕಮಲಾತ್ಮಿಕ ಅಂತಂದ್ರೆ ಕಮಲದ ಪುಷ್ಪಗಳ ಮೇಲೆ ಕೂತಂತಹ ಒಂದು ಶಕ್ತಿ ದೇವತೆ ಲಕ್ಷ್ಮೀ ಸ್ವರೂಪಳು ಅಂತ ನಾವು ಹೇಳಬಹುದು. ಈ ಲಕ್ಷ್ಮೀ ಸ್ವರೂಪಳಾದಂತಹ ದಶಮಹಾವಿದ್ಯೆಗಳ ಲಕ್ಷ್ಮೀ ಸ್ವರೂಪಳನ್ನ ನಾವು ಆರಾಧನೆ ಮಾಡುವ ಮೂಲಕ ನಮ್ಮ ಎಲ್ಲ ಒಂದು ಕಷ್ಟಗಳನ್ನ ಕಳೆದುಕೊಂಡು ಹಾಗೆ ಸಿರಿ ಸಂಪತ್ತನ್ನು ಪಡೆಯುವಂತಹ ಶಕ್ತಿಯನ್ನ ಕೊಡ್ತಾಳೆ. ದಶಮಿಯ ದಿನ ನಾವು ನೋಡುವಂತಹದ್ದು ಯಾವುದು? ಮಹಾಕಾಳಿ. ಕಾಳಿ ಸ್ವರೂಪಳು. ನಾವು ಯಾವಾಗ್ಲೂ ದೇವಿ ಆರಾಧನೆ ಮಾಡುವಾಗ ಹೇಳ್ತೇವೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ. ಮೂರನ್ನು ನಾವು ಒಂದೇ ಕಡೆ ಸ್ಥಾಪನೆ ಮಾಡುವಂತ ದೇವಿ ಸ್ವರೂಪದಲ್ಲಿ ಮಹಾಕಾಳಿಯನ್ನು ನಾವು ಹೆಚ್ಚು ಇದನ್ನ ಮಾಡುವಂತದ್ದಕ್ಕೆ ಶಕ್ತಿ ಸ್ವರೂಪಳು. ಕಾಲಭೈರವನ ಹೇಗೋ ಅದೇ ರೀತಿಯಾಗಿ ಮಹಾಕಾಳಿಯ ಅವತಾರಿ ಅನ್ನುವಂತಹದ್ದು ದೇವಿಯಲ್ಲಿ ಅತ್ಯಂತ ಒಂದು ಶೀಘ್ರ ಕೋಪಿ ಕೂಡ ಹಾಗೆ ಶೀಘ್ರವಾಗಿ ಸಂಪನ್ನಳಾಗುವ ಅಂದ್ರೆ ಇಷ್ಟಾರ್ಥಗಳನ್ನು ಈಡೇರಿಸುವಂತ ಮಾಡ್ಲಿಕ್ಕಿರುವಂತಹ ಅತಿ ಒಂದು ಉತ್ತಮವಾದಂತಹ ದೇವತಾ ಸ್ವರೂಪ. ಮಹಾಕಾಳಿಯ ಆರಾಧನೆಯಿಂದ ಶತ್ರು ನಾಶ ಆಗುವಂತಹದ್ದು ಹಾಗೆ ಯಾವೆಲ್ಲ ದುಷ್ಟ ಶಕ್ತಿಗಳ ನಿಗ್ರಹ ಮಾಡುವಂತಹದ್ದು ಎಲ್ಲ ನಿಗ್ರಹ ಮಾಡುವಂತಹದ್ದು ಎಲ್ಲದನ್ನ ಮಹಾಕಾಳಿಯ ಒಂದು ಅವತಾರದಿಂದ ನಮಗೆ ಸಿಗುವಂತಹದ್ದು. ಈ ದಶಮಹಾವಿದ್ಯೆಗಳ ಒಂದು ನಾವು ಆರಾಧನೆಯನ್ನ ಈ ಗುಪ್ತ ನವರಾತ್ರಿಯ ವಾರಾಹಿ ನವರಾತ್ರಿಯ ಸಮಯದಲ್ಲಿ ನಾವು ಮಾಡಿಕೊಂಡ್ರೆ ನಮಗೆ ಅತಿ ಶೀಘ್ರದಲ್ಲಿ ದೇವಿಯ ಒಂದು ಅನುಗ್ರಹ ಪ್ರಾಪ್ತಿಯಾಗಿ ಸಂತೋಷಮಯ ಜೀವನವನ್ನ ಮಾಡುವಂತಹದ್ದು ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಯಾರೆಲ್ಲ ಒಂದು ನಿಮಗೆ ಒಂದು ಅವಕಾಶಗಳಿದ್ರೆ ಈ ಒಂದು ನವರಾತ್ರಿ ಗುಪ್ತ ನವರಾತ್ರಿ ಆಷಾಢ ಮಾಸದ ಅಂದ್ರೆ ಇದೇ ಜುಲೈ 15ರಿಂದ ಜುಲೈ 24ರವರೆಗೆ ನಡೆಯುವಂತಹ ಒಂದು ಗುಪ್ತ ನವರಾತ್ರಿಯ ದಿನ ದೇವಿಯ ಆರಾಧನೆ ಮಾಡಿಕೊಳ್ಳಿ.
ಅವಕಾಶವಿದ್ರೆ ಉಪವಾಸ ಆಚರಣೆಯನ್ನ ಮಾಡಿ ದೇವಿ ಆರಾಧನೆ ನಾವು ಹೇಗೆ ನವರಾತ್ರಿ ಸಮಯದಲ್ಲಿ ಮಾಡ್ತೇವೋ, ಶರನ್ ನವರಾತ್ರಿ ಸಮಯದಲ್ಲಿ ಮಾಡ್ತೇವೋ ಅದೇ ರೀತಿಯಾದಂತಹ ಆಚರಣೆಯನ್ನ ಮಾಡಿ ದೇವಿಯರ ದೇವಸ್ಥಾನಗಳಿದ್ರೆ ಹತ್ತಿರದಲ್ಲಿ ಹೋಗಿ ದೇವತಾ ದರ್ಶನಗಳನ್ನ ಮಾಡಿ ದೇವಿಯ ಅನುಗ್ರಹನ ಪಡೆದು ಇನ್ನು ಮುಂದಿನ ಜೀವನದಲ್ಲಿ ಅತ್ಯುನ್ನತವಾದಂತಹ ಯೋಗಗಳನ್ನ ಪಡೆದು ಸಂತೋಷವಾಗಿ ಜೀವನ ಮಾಡುವಂತದ್ದಾಗ್ಲಿ, ಶತ್ರು ನಾಶಗಳಾಗ್ಲಿ, ಸಕಲ ಐಶ್ವರ್ಯಗಳನ್ನ ಪಡೆದುಕೊಳ್ಳುವಂತಹ ಎಲ್ಲ ಯೋಗಗಳು ದೊರೆಯುವಂತ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೂ ಅತ್ಯುತ್ತಮವಾದಂತಹ ವಿಚಾರಗಳನ್ನ ನೀವು ತಿಳ್ಕೊಂಡು ಮತ್ತೊಬ್ಬರಿಗೆ ತಿಳಿಸುವಂತಹ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ತಿಳಿಸುವಂತಹ ಎಲ್ಲ ಯೋಚನೆಗಳಿದ್ರೆ ಶೀಘ್ರಾತಿ ಶೀಘ್ರದಲ್ಲಿ ನಮ್ಮ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ, ಅವ್ರ ಜೊತೆ ಶೇರ್ ಮಾಡಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು, ಧನ್ಯವಾದಗಳು.